ಕೊಳಗಲ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೆರೆ ಸೇರಿದಂತೆ ಅಲ್ಲಿರುವಂಥ ಸ್ಥಳೀಯ ಸರ್ಕಾರಿ ಶಾಲೆಗಳಲ್ಲಿ ಕುಡಿಯುವ ಶುದ್ಧ ನೀರು ಮತ್ತು ಶೌಚಾಲಯಗಳು ಇಲ್ಲದಿರುವುದು ಮತ್ತು ಕೊಳಗಲ್ ಗ್ರಾಮದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಬಡ ಕುಟುಂಬಗಳು ನಿವೇಶನ ಮತ್ತು ವಸತಿ ಇಲ್ಲದೆ ಭಾಳಷ್ಟು ವರ್ಷಗಳಿಂದ ಇರಲಿಕ್ಕೆ ಸ್ಥಳ ಇಲ್ಲದೆ ಅಲ್ಲಿರುವಂಥ ಸಣ್ಣ ಪುಟ್ಟ ಶೆಡ್ಗಳಲ್ಲಿ ಮತ್ತು ಬಾಡಿಗೆ ಮನೆಗಳಲ್ಲಿ ಒಂದೇ ಕುಟುಂಬದ 4-5 ಕುಟುಂಬಗಳು ಸಂಕಷ್ಟದಿಂದ ಅನಿವಾರ್ಯವಾಗಿ ವಾಸಿಸ್ತಿರುವಂಥದ್ದು ಮತ್ತು ಕೊಳಗಲ್ ಗ್ರಾಮದಲ್ಲಿರುವಂಥ ಎಲ್ಲ ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಅಲ್ಲಿರುವಂಥ ಸಿ ರಸ್ತೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇಲ್ಲದಿರುವುದು ಭಾಳಷ್ಟು ದುಃಖಕರ ಸಂಗತಿಯಾಗಿದೆ. ಈ ಎಲ್ಲ ಒಂದು ಅಂಶಗಳನ್ನು ಇಟ್ಕೊಂಡು ಮತ್ತು ಗ್ರಾಮದಲ್ಲಿ ವಿಶೇಷವಾಗಿ ಗ್ರಂಥಾಲಯ ಇಲ್ಲದಿರುವುದು, ಗ್ರಂಥಾಲಯ ಇದ್ದು ಇಲ್ಲದಂಗಾಗಿರುವಂಥದ್ದು ಭಾಳಷ್ಟು ನಿಜಕ್ಕೂ ದುಃಖಕರ ಸಂಗತಿಯಾಗಿದೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ನಾವು ಹಲವಾರು ಸರಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ಸ್ಥಳೀಯ ಶಾಸಕರು ಮತ್ತು ಈ ಭಾಗದ ಸಂಸದರಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಭಾಳಷ್ಟು ಸಲ ಹೋರಾಟಗಳ ಮುಖಾಂತರ ನಮ್ಮ DYFI ಸಂಘ ನೇತೃತ್ವದಲ್ಲಿ ಹೋರಾಟ ಮಾಡಿ ಈ ಭಾಗದಲ್ಲಿ ಇಂತಿಷ್ಟು ಸಮಸ್ಯೆಗಳಿದೆ, ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೆಲಸ ಮಾಡ್ರಿ ಅಂತೇಳಿ ನಾವು ಭಾಳಷ್ಟು ಹೋರಾಟಗಳ ಮುಖಾಂತರ ಹೇಳಿದ್ರು ಕೂಡ ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ಈ ಭಾಗದ ಸ್ಥಳೀಯ ಶಾಸಕರು ಮತ್ತು ಸಂಸದರು ಇದಕ್ಕೆ ಕಾರಣ. ಯಾಕಂತಂದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವರು ಜನರ ಬಳಿ ಓಟ್ ಕೇಳಲು ಬರ್ತಾರೆ ಹೊರತು ಅದಾದ ನಂತರ ಚುನಾವಣೆ ಆದ ನಂತರ ಸಂಸದರಾಗಿ ಶಾಸಕರಾಗಿ ಆಯ್ಕೆ ಆದಮೇಲೆ ಗ್ರಾಮಗಳಿಗೆ ಮತ್ತು ಗ್ರಾಮದಲ್ಲಿರುವಂಥ ಜನರ ಮಧ್ಯೆ ಬಂದು ಜನರ ಸಮಸ್ಯೆ ಏನಿದೆ, ಕುಂದುಕೊರತೆಗಳು ಏನಿದೆ ಆಲಿಸುವಂಥ ಕನಿಷ್ಠ ಸೌಜನ್ಯ ಕೂಡ ತೋರದೇ ಇರುವಂಥ ಈ ಭಾಗದ ಶಾಸಕರು ಮತ್ತು ಸಂಸದರಿದ್ದಾರೆ. ಶಾಸಕರು B. ನಾಗೇಂದ್ರ ಅಂತ ಗ್ರಾಮಾಂತರ ಶಾಸಕರು ಮತ್ತು ಈ ಭಾಗದ ಸಂಸದರು ದೇವೇಂದ್ರಪ್ಪ ಅಂತೇಳಿ. ಇವರು ಗೆದ್ದ ನಂತರ ಗ್ರಾಮಗಳಿಗೆ ಒಂದೇ ಸಲ ಕೂಡ ಸಮಸ್ಯೆಗಳು ಏನಿದ್ದಾವೆ, ಕೊರತೆಗಳು ಏನಿದಾವೆ ಅಂತೇಳಿ ಭೇಟಿ ಮಾಡಿ ಜನರ ಸಮಸ್ಯೆ ಆಲಿಸುವಂಥ ಕೆಲಸ ಇವತ್ತಿನವರೆಗೂ ಮಾಡಲಿಲ್ಲ. ಹಾಗಾಗಿ ಕೊಳಗಲ್ ಗ್ರಾಮದಲ್ಲಿ ಸುಮಾರು 15,000ಕ್ಕೂ ಹೆಚ್ಚಿನ ಜನಸಂಖ್ಯೆ ಇತ್ತು. ಆ ಜನರು ಭಾಳಷ್ಟು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಂದ ಮತ್ತು ಕುಡಿಯುವ ನೀರಿನ ಕೆರೆಯಿಂದ ವಂಚಿತರಾಗ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ನಾವು ಸುಮ್ಮನೆ ಕೂಡುವಂಥ ಪ್ರಶ್ನೆ ಇಲ್ಲ. ಯಾಕಂತಂದರೆ ಕೊಳಗಲ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೆರೆ ನಿರ್ಮಿಸಲಿಕ್ಕಾಗಿ ಅಲ್ಲಿ ಸರ್ವೆ ನಂಬರ್ 557ರಲ್ಲಿ ಸುಮಾರು 290 ಎಕರೆ ಕೆರೆ ಭೂಮಿ ಕುಡಿಯುವ ನೀರಿಗಾಗಿ ಮೀಸಲಿಟ್ಟು ಆ ಭೂಮಿಯನ್ನು ಮಣ್ಣು ಪರೀಕ್ಷೆ ಮಾಡಿ ಅದರ ವರದಿ ಕೂಡ ಬಂದಿದೆ. ಯಾಕಂದರೆ ಇಲ್ಲಿ ಕೆರೆ ನಿರ್ಮಿಸಲಿಕ್ಕೆ ಅಗತ್ಯ ಇರುವಂಥ ಭೂಮಿ ಅಂತೇಳಿ ವರದಿ ಕೂಡ ಬಂದರೂ ಕೂಡ ನಮ್ಮ ಆಳುವಂಥ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಈ ಭಾಗದ ಸಂಸದರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಯಾಕಂತಂದರೆ ಈಗ ಬೇಸಿಗೆ ಕಾಲ ಬಂತಂದರೆ ಅಲ್ಲಿರುವಂಥ ಬೋರ್ವೆಲ್ಗಳಲ್ಲಿ ಮಳೆ ಇಲ್ಲದೆ ನೀರು ಬಾರದೆ 3 ದಿನಕ್ಕೊಂದ್ಸರಿ 6 ದಿನಕ್ಕೊಂದ್ಸರಿ ಬಳಸುವ ನೀರು ಪೂರೈಸುವಂಥ ಪರಿಸ್ಥಿತಿ ನಮ್ಮ ಕಣ್ಮುಂದಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಈ ಭಾಗದ ಅಧಿಕಾರಿಗಳು ಮತ್ತು ಈ ಸ್ಥಳೀಯ ಶಾಸಕರು ನಿರ್ಲಕ್ಷ್ಯ ತೋರ್ತಿದ್ದಾರೆ. ಹಾಗಾಗಿ ನಾವು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂಡುವ ಪ್ರಶ್ನೆ ಇಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರದೆ ಈ ಸಮಸ್ಯೆ ನಿರ್ಲಕ್ಷ್ಯ ತೋರಿದ ಸಂದರ್ಭದಲ್ಲಿ ನಮ್ಮ DYFI ಸಂಘಟನೆ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ನಾವೊಂದು ತೀರ್ಮಾನ ಮಾಡಿದ್ವಿ. ಕೊಳಗಲ್ ಗ್ರಾಮದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಚಲೋ ಅಂತೇಳಿ ಹೋರಾಟವನ್ನು ರೂಪಿಸ್ತೀವಿ ಮತ್ತು ಸ್ಥಳೀಯವಾಗಿ ಅಲ್ಲಿರುವಂಥ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನು ಕೂಡ ನಾವು ಆರಂಭ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮಾಧ್ಯಮದ ಸ್ನೇಹಿತರಿಗೆ ಹೇಳಿ ಮತ್ತು ಈಗ ತಮ್ಮ ಮಾಧ್ಯಮದ ಮುಖಾಂತರ ಈ ಭಾಗದ ಶಾಸಕರಿಗೂ ಮತ್ತು ಸಂಸದರಿಗೂ ಮತ್ತು ಎಲ್ಲ ಅಧಿಕಾರಿಗಳಿಗೆ ಹೇಳುವಂಥದ್ದು ಇಷ್ಟೇ. ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಈ ಎಲ್ಲ ಸಮಸ್ಯೆಗಳು ವಿಶೇಷವಾಗಿ ಕುಡಿಯುವ ನೀರಿನ ಕೆರೆಗೆ ಎಲ್ಲ ಅನುಕೂಲ ಇದೆ. ಸುಮಾರು 296 ಎಕರೆ ಕೆರೆ ನಿರ್ಮಿಸಲಿಕ್ಕೆ ಕಾದಿರಿಸಿದ್ರು ಕೂಡ ಇವರೆಲ್ಲ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಅದಕ್ಕೆ ತುಂಗಭದ್ರಾ ಜಲಾಶಯದಿಂದ HLC ಕಾಲುವೆ ಕೂಡ ಆ ಕೆರೆಗೆ ಹಾದು ಹೋಗ್ತಾ ಇದೆ. ಇಷ್ಟೆಲ್ಲ ಸವಲತ್ತು ಇದ್ರೂ ಕೂಡ ಕೇವಲ ಅಲ್ಪ ಸ್ವಲ್ಪ ಕೆರೆ ಮಾಡಿ ಹೆಸರಿಗಷ್ಟೇ ಕೆರೆ ಇದೆ ಅನ್ನಂಗೆ ತೋರಿಸಿದ್ದಾರೆ. ಆ ಕೆರೆ ಕೇವಲ ಒಂದು 3-4 ಎಕರೆಯಲ್ಲಿ ಕೆರೆ ನೀರು ಇದೆ. ಈಗ ಬೇಸಿಗೆ ಕಾಲ ಬಂತು, ಅದನ್ನು ತುಂಬಿಸ್ಕೊಳ್ಳುವಂಥ ಪ್ರಯತ್ನವೂ ಮಾಡಿಲ್ಲ. ಆ ಕೆರೆ ಸ್ವಚ್ಛತೆ ಇಟ್ಕೊಳ್ಳುವಂಥ ಪ್ರಯತ್ನವೂ ಮಾಡಿಲ್ಲ. ಆ ಕೆರೆ ನೀರು ಈಗ ಹೋಗಿ ತಾವೆಲ್ಲರೂ ಕೂಡ ನನ್ನ ಹತ್ರ ಫೋಟೋಸ್ ಇದ್ದಾವೆ. ಆ ಕೆರೆಯಲ್ಲಿ ಹೋದರೆ ದನ ಕರುಗಳಿದ್ದಾವೆ. ಆ ಕೆರೆ ತುಂಬ ಎಲ್ಲ ಪಾಚ್ ಹಿಡಿದು ನೀರು ಹಸಲು ಆ ನೀರು ಬಳಸ್ಲಿಕ್ಕೆ ಕೂಡ ಯೋಗ್ಯವಾದಂಥ ನೀರು. ಅಂಥ ನೀರನ್ನ 15 ದಿನಕ್ಕೊಂದ್ಸರಿ 20 ದಿನಕ್ಕೊಂದ್ಸರಿ ಕೆಲವೊಂದು ವಾರ್ಡ್ಗಳಿಗೆ ಮಾತ್ರ ಸಪ್ಲೈ ಮಾಡ್ತಾರೆ. ಅದು ಕೇವಲ ಆ ಕೆರೆ ನೀರು ಒಂದು ವಾರ್ಡಿಗೆ ಮಾತ್ರ ಕೂಡ ಸಾಕಾಗ್ತಾ ಇಲ್ಲ. ಅಂತಷ್ಟು ಭಾಳಷ್ಟು ಕೆರೆ ಇದ್ರೂ ಕೂಡ ಕೇವಲ ಹೆಸರಿಗಷ್ಟೇ ಕೆರೆ ಮಾತ್ರ
ಮಾತ್ರ ನಿರ್ಮಿಸಿದ್ದಾರೆ. ಹೀಗಾಗಿ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ನಮ್ಮ DYFI ಸಂಘಟನೆ ನೇತೃತ್ವದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಾನು ತಮ್ಮೆಲ್ಲರ ಮಾಧ್ಯಮದ ಸ್ನೇಹಿತರಿಗೂ ಮತ್ತು ಪತ್ರಿಕಾ ಸ್ನೇಹಿತರಿಗೂ ನಾನು ಹೇಳಿ ಬಯಸ್ತೀನಿ. ನಮ್ಮ ಕೊಳಗಲ ಗ್ರಾಮದಲ್ಲಿ ಸಾಕಷ್ಟು ಮೂಲಭೂತ ಸೌಲಭ್ಯಗಳು, ಸಾಕಷ್ಟು ಕೊರತೆಗಳು ಸಾಕಷ್ಟು ಇದ್ದಾವೆ ಗ್ರಾಮ ಪಂಚಾಯತಿಯಲ್ಲಿ. ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಮುಖ್ಯವಾಗಿ ನಮಗೆ ನೀರಿನ ವ್ಯವಸ್ಥೆ. ಇನ್ನೂ ಒಂದು ನಮಗೆ ಶಾಲಾ ಸ್ಕೂಲ್ ಮಕ್ಕಳಿಗೆ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ. ಮತ್ತು ಅದೇ ರೀತಿ ಶೌಚಾಲಯಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ. ಮತ್ತು ಹಳ್ಳಿ ವಾರ್ಡ್ಗಳಲ್ಲಿ ದಾರಿ ಒಂದು CC ರೋಡ್ ವ್ಯವಸ್ಥೆ ಇಲ್ಲ. ಆಮೇಲೆ ಕಾಲುವೆ ಎಂಟ್ರೆನ್ಸ್ ಊರ ಮಧ್ಯದನೇ ಒಂದು ಕಾಲುವೆ ಇದೆ. ಕಾಲುವೆಯಲ್ಲಿ ಮಳೆ ಬಂತಂದ್ರೆ ಸಾಕಷ್ಟು ನೀರು ನಿಲ್ಲುತ್ತಾವೆ ಅಲ್ಲಿ. ಆದರೆ ಅದು ಒಂದು ವ್ಯವಸ್ಥೆ ಇಲ್ಲ. ಇನ್ನೂ ಸಾಕಷ್ಟು ಸಮಸ್ಯೆಗಳು ಹುಡ್ಕೊಂಡ್ರೆ ಸಾಕಷ್ಟು ಇದಾವೆ ಸರ್. ಇದರಲ್ಲಿ ನಮ್ಮ ಸ್ಥಳೀಯ ಶಾಸಕರು ಏನಿರಲ್ಲ ಅವರಿಗೆ ಸಾಕಷ್ಟು ಸಾರಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಮೂಲಭೂತ ವಸತಿ ಮತ್ತು ವಸತಿ ಸಲುವಾಗಿ ಮತ್ತು ನೀರಿನ ಸಲುವಾಗಿ ಮೊನ್ನೆ ರೀಸೆಂಟಾಗಿ ಅಭಿವೃದ್ಧಿ PDO ಅಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಮನವಿ ಪತ್ರ ಕೊಟ್ಟರು ಅದನ್ನು ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ರೀತಿ ನಮಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಅವರು. ಏನಂತ ಹೇಳ್ತಿದ್ದಾರೆ ಪಂಚಾಯತಿಯಲ್ಲಿ? ಪಂಚಾಯತಿಯಲ್ಲಿ ಕೇಳಕ್ಕೆ ಹೋದ್ರೆ ನಾವು ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಕಳಿಸಿದ್ದೀವಿ, ಅದನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ ಅವರು ಅಷ್ಟೇ. ಶಾಸಕರಿಗೆ ಅದೇ ರೀತಿ ಈ ಮೂಲಕ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ಏನಾದರೂ ಶಾಸಕರ ಗಮನದಲ್ಲಿದೆ ಸರ್. ಅವ್ರ ಗಮನದಲ್ಲಿದೆ ಸರ್. ಇಲ್ಲ ಸರ್, ಮನವಿ ಕೊಡೋದಲ್ಲ. ಈಗ ಶಾಸಕರು ಸ್ಥಳಕ್ಕೆ ಬಂದಾಗ ಇದು ಸಮಸ್ಯೆ ಭಾಳಷ್ಟು ವರ್ಷಗಳಿಂದ ಇದೆ. ಯಾಕಂದರೆ ಸುಮಾರು 290 ಎಕರೆ ಕೆರೆ ಇರುವಂಥದ್ದು ಅದರಲ್ಲಿ ಕೇವಲ 4-5 ಎಕರೆ ಮಾತ್ರ ನಿರ್ಮಿಸಿದ್ದಾರೆ. ಹಾಗಾಗಿ ಆ ಕೊಳಗಲ್ ಗ್ರಾಮದ ಸಮಸ್ಯೆ ಜನರ ಪರವಾಗಿ ಭಾಳಷ್ಟು ಸರಿ ಮನವಿ ಮಾಡಿದರೆ ನಾವು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಮತ್ತು ಪ್ರೆಸ್ ಮುಖಾಂತರ ನಾವು ಕೂಡ ಮನವಿ ಮಾಡಿದ್ವಿ, ಸಂಬಂಧಪಟ್ಟ ಅಧಿಕಾರಿಗಳಿಗೂ ತಿಳಿಸಿದ್ವಿ. ಬಟ್ ಆ ಸಮಸ್ಯೆ ಏನಿದೆ ಅಂತೇಳಿ ಅಟ್ಲೀಸ್ಟ್ ಅವರು ಗೆದ್ದ ನಂತರ ಗ್ರಾಮಕ್ಕೆ ಭೇಟಿ ಕೊಡದಿರೋ ಏನು ಸಮಸ್ಯೆ ತಿಳ್ಕೊಂತಾರೆ ಅವರು. ಈಗ ಅಟ್ಲೀಸ್ಟ್ ಸಮಸ್ಯೆಗಳು ಏನಿದೆ ಅಂತ ಗೊತ್ತಾಗಬೇಕಂದ್ರೆ ಈಗ ಗೆದ್ದ ನಂತರ ಒಂದ್ಸಲ ಬರಬೇಕಲ್ಲ ಗ್ರಾಮಗಳಿಗೆ. ಗೆದ್ದ ನಂತರ ಆಯ್ತು. ಈಗ ನೋಡ್ರಿ, ಸ್ಥಳೀಯ ಶಾಸಕರು MLA ಆದರು, ಮಿನಿಸ್ಟರ್ ಆದರು, ಗೆದ್ದ ನಂತರ ಒಂದ್ಸರಿ ಕೂಡ ವಿಸಿಟ್ ಮಾಡಿ ಸಮಸ್ಯೆ ಆಲಿಸುವಂಥ ಪ್ರಯತ್ನ ಮಾಡಿಲ್ಲ. ಈ ಕೇವಲ MP ಚುನಾವಣೆ ಬರ್ತಾನೋ ಒಂದು ಕಾರಣಕ್ಕೋಸ್ಕರ ಬರ್ತಾರೆ, ಈಗ ಎಲ್ಲರೂ ಬರ್ತಾರೆ. ಹಾಗಾಗಿ ಅದು ಆಗಬಾರ್ದು ಅಂತೇಳಿ ನಾವು ಮುಂಜಾಗ್ರತವಾಗಿ ತಮ್ಮ ಎಲ್ಲರ ಒಂದು ಮಾಧ್ಯಮದ ಮೂಲಕ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ವಿ. ತಮ್ಮ ಮುಖಾಂತರ ಎಲ್ಲರೂ ಎಚ್ಚೆತ್ತುಕೊಳ್ಳಿ ಅನ್ನೋಂತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.